ನೆಚ್ಚಿನ ನಟನ ವಿರುದ್ಧವೇ ತಿರುಗಿ ಬಿದ್ರ ಫ್ಯಾನ್ಸ್. ವಾಹನಗಳ ಮೇಲಿರುವಂತಹ ಸ್ಟಿಕ್ಕರ್ ಕಿತ್ತು ಹಾಕಿದ್ದಾರೆ ಡಿ ಬಾಸ್ ಅಭಿಮಾನಿಗಳು. ನೋಡಿ, ಈಗ ಅವರ ಅಭಿಮಾನಿಗಳಿಗೂ ಕೂಡ ನೋವಿದೆ, ಕೋಪ ಇದೆ, ಬೇಸರ ಇದೆ. ತಿರುಗಿ ಬಿದ್ದುಬಿಟ್ರ ಫ್ಯಾನ್ಸ್ ಈಗ. ಯಾಕಂದರೆ ನಮ್ಮ ಬಾಸು, ನಮ್ಮ ದೇವರು ಅಂಥೇಳಿ ಪೂಜೆ ಮಾಡ್ತಿದ್ದಂಥವ್ರು ಜಾಸ್ತಿ ಇದರಲ್ಲಿ. ಈಗ ವಾಹನಗಳ ಮೇಲಿರುವಂತಹ ಸ್ಟಿಕ್ಕರ್ ನಡೆಸಿದ್ರಲ್ಲ, ಬಹಳ ಪ್ರೀತಿಯಿಂದ ಹೆಮ್ಮೆಯಿಂದ ಅದನ್ನು ಕಿತ್ತಾಕಿದ್ದಾರೆ, ಕಿತ್ತಾಕ್ತಾನೇ ಇದ್ದಾರಂತೆ. ದರ್ಶನ್ ಅವರ ಅಭಿಮಾನಿಗಳು ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಕಸ್ಟಡಿಗೆ ಬರ್ತಿದ್ದ ಹಾಗೆ ಫ್ಯಾನ್ಸ್ ಬದಲಾಗಿದ್ದಾರೆ ಅಂತ ಹೇಳಿದ್ರೆ ಈಗ ಅವರ ವ್ಯಕ್ತಿತ್ವ ಹೇಗಿದೆ ಅನ್ನೋದು ಅನಾವರಣ ಆಗಿದೆ. ನಿಜವಾದ ಮುಖ, ಬೈಕು, ಕಾರು, ಆಟೋ, ತಳ್ಳು ಗಾಡಿಗಳ ಮೇಲೆಲ್ಲ ಸ್ಟಿಕ್ಕರ್ ಹಾಕ್ಸಿದ್ರು ಅಭಿಮಾನಿಗಳು. ಅಭಿಮಾನ ಸಹಜವಾಗಿದ್ದೇ ಇರುತ್ತೆ. ಆದರೆ ಅಸಲಿ ಡಿ ಬಾಸ್ ಮುಖದರ್ಶನ ಆಗಿದೆ ಅಲ್ವಾ. ಪದೇ ಪದೇ ಕಸ್ಟಡಿಗೆ ಹೋಗ್ತಿದ್ರಿಂದಾಗಿ ಫ್ಯಾನ್ಸ್ಗೆ ಮುಜುಗರ ಆಗ್ತಾ ಇದೆ. ಹಾಗಾಗಿ ದರ್ಶನ್ನ ರೇಡಿಯಂ ಸ್ಟಿಕ್ಕರ್ಗಳನ್ನೇ ಕಿತ್ತೆಸೆದಿದ್ದಾರೆ ಫ್ಯಾನ್ಸ್. ಯಾಕೆಂದ್ರೆ ಸಹಜವಾಗಿ ಮುಜುಗರ ಆಗುತ್ತೆ. ನೋಡಿ, ಎಲ್ಲ ಬರೆಸಿದ್ರು, ಡಿ ಬಾಸ್, ಕಾಟೇರ, ದಾಸ, ದಚ್ಚು, ಕರಿಯ, ಒಡೆಯ, ಯಜಮಾನ, ಮೆಜೆಸ್ಟಿಕ್ಕು, ಕಲಾಸಿಪಾಳ್ಯ, ಹೀಗೆ ಬೋರ್ಡ್ಗಳನ್ನು ರೇಡಿಯಂನಲ್ಲಿ ಸ್ಟಿಕ್ಕರ್ನಲ್ಲಿ ಬರೆಸಿದ್ರು. ಬೈಕು, ಕಾರು, ಆಟೋ, ಚಕ್ರವರ್ತಿ ಅಂಥೇಳಿ ಎಲ್ಲ ಕಡೆ ಅಭಿಮಾನಿಗಳ ಸರದಾರ. ಬಟ್ ಈಗೇನೂ ಇಲ್ಲ. ಯಾಕೆಂದರೆ ಕೊಲೆ ಆರೋಪ ಅಲ್ರಿ ಇದು. ನಾವು ಇಷ್ಟಪಟ್ಟಂತಹ ಒಬ್ಬ ಮೇರು ನಟ, ಸಾಕಷ್ಟು ಅಭಿಮಾನಿಗಳನ್ನು, ದಾಖಲೆಯ ಅಭಿಮಾನಿಗಳನ್ನು ಹೊಂದಿರುವಂತಹ ಡಿ ಬಾಸ್ ಈಗ ಕಂಬಿ ಎಣಿಸುವಂತಹ ಪರಿಸ್ಥಿತಿ. ಈ ಟೈಮ್ನಲ್ಲೂ ಕೂಡ ನಾವು ಅವ್ರ ಗುಣಗಾನ ಮಾಡಬೇಕಾ? ಈ ಟೈಮ್ನಲ್ಲೂ ಜೈಕಾರ ಹಾಕಬೇಕಾ? ಹೊಗಳ್ಬೇಕಾ ಅವ್ರನ್ನ? ಏನು ಗನಂಧಾರಿ ಕೆಲಸ ಮಾಡಿದಾರಾ? ಹೇಳ್ಕೊಳ್ಳೋಕೆ ನಾಚಿಕೆ ಆಗ್ತಿದೆ ಕೆಲವೊಬ್ಬರಿಗೆ. ನಾನು ದರ್ಶನ್ ಫ್ಯಾನು ಅಂತ ಹೇಳ್ಕೊಳ್ಳೋಕ್ಕೆ ಕೆಲವೊಬ್ಬರಿಗೆ ಮುಜುಗರ ಆಗ್ತಾ ಇದೆ. ಎಷ್ಟೋ ಜನ ಹೇಳ್ಕೊಳ್ತಾ ಇಲ್ಲ, ಮುಂದೆ ಬರ್ತಾ ಇಲ್ಲ. ಯಾಕೆ ಹೇಳಿ? ದರ್ಶನ್ ಅವರ ಅಭಿಮಾನಿಗಳನ್ನು ನೋಡೋ ರೀತಿ ಬೇರೆ ಆಗ್ತಿದೆ ಸಮಾಜದಲ್ಲಿ. ಎಷ್ಟೋ ಜನ ಆ ಕೊಲೆ ಪ್ರಕರಣ ಬೆಳಕಿಗೆ ಬರೋವರೆಗೂ ಡಿ ಬಾಸ್ ಅಭಿಮಾನಿಗಳಾಗಿದ್ದರು. ಆದರೆ ಈ ಕೇಸ್ ಆಚೆ ಬಂದ ಮೇಲೆ ಬದಲಾಗ್ಬಿಟ್ರು. ಆದರೂ ಕೆಲವೊಬ್ಬರು ಹಾರ್ಡ್ ಫ್ಯಾನ್ಸ್ಗಳಿದ್ದಾರೆ. ದರ್ಶನ್ ಜೈಲಿಗೆ ಹೋಗಲಿ, ಕೊಲೆ ಮಾಡಲಿ, ಏನೇ ಮಾಡಲಿ, ಬಾಸೆ ಅಂಥೇಳಿ ಜೈಕಾರಕ್ಕೆ ಹೋಗೋರು ಇದ್ದಾರೆ.